ನಾನು ಬರ್ಲಾ? ಏನಾದ್ರೂ ಹೆಲ್ಪ್ ಬೇಕಾ? ನಕ್ಷತ್ರ, ನೀನ್ ಯಾಕೆ ಬರೋದಕ್ ಹೋದೆ? ಪಾಪ ಅಲ್ಲಿ ಶ್ವೇತಾ ಒಬ್ಳೇ ಇದ್ದಾಳಲ್ವಾ, ಅವಳು ಬೋರ್ ಆಗ್ಬಹುದು. ಅವರು ಭೂಪತಿ ಮಾತಾಡ್ಕೊಂಡ್ಲಿ ಅಂತ ಈ ಕಡೆ ಬಂದೆ. ಮತ್ತೆ ಎಲ್ಲ ಆರಾಮ? ನನ್ಗೂ ನಿಮ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಅನಿಸ್ತಾನೆ ಇತ್ತು. ಭೂಪತಿನೂ ಕೇಳ್ದೆ, ಶರ್ಲಿ ಅಕ್ಕ ಇದ್ರೆ ಮಯೂರಿ ಅಕ್ಕ ಇದ್ರೆ ಫೋನ್ ಕೊಡು ಮಾತಾಡ್ಬೇಕು ಅಂತ. ಆದ್ರೆ ನಾನ್ ಫೋನ್ ಮಾಡಿದಾಗ ಒಂದವನ್ ಹೊರಗಡೆ ಇರ್ತಿದ್ದ, ಇಲ್ಲ ನೀವ್ ಯಾರು ಮನೆಯಲ್ಲೇ ಇರ್ತಿರ್ಲಿಲ್ಲ. ನಮಗೂ ನೀನ್ ತುಂಬಾ ನೆನಪಾಗ್ತಾ ಇರ್ತೀಯ. ನಾನು ಶರ್ಲಿ ಅಂತೂ ದಿನಾ ನಿನ್ನನ್ನ ನೆನೆಸ್ಕೋತೀವಿ. ಮತ್ತೆ ಶರ್ಲಿ ಅಕ್ಕ ಹಾಡ್ ಕಲ್ತ್ರಾ? ಬಣ್ಣದ ತುತ್ತೂರಿ ಊದಿ ಊದಿ ನಿಮ್ ಯಜಮಾನ್ರ ಕಿವಿನೇ ಡಮರ್ ಅಂತೆ. ಈ ಮನೆ ಸೊಸೆ ಆಗೋಳ್ ನಾನು ಇಲ್ಲೇ ನಿಂತಿದ್ದೀನಿ. ಆದ್ರೆ ಇವರಿಬ್ರಿಗೆ ಆ ನಕ್ಷತ್ರನೇ ಜಾಸ್ತಿ. ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದಾರೆ. ಶ್ವೇತಾ, ಇಲ್ಲಿ ನಿಂತ್ಕೊಂಡು ಒಬ್ರೆ ಏನ್ ಮಾಡ್ತಿದ್ದೀರಾ? ಅದಕ್ಕೆ ಅಂದ್ರೆ ಅಲ್ಲೇ ಇದ್ದಾರೆ, ಹೋಗಿ ಮಾತಾಡ್ಸಿ, ಮುಂದಕ್ಕೆ ನಿಮ್ಗೆ ಹೆಲ್ಪ್ ಆಗತ್ತೆ. ನೋಡಿ ಅಲ್ಲಿ ಆ ಖಾಲಿ ಡಬ್ಬಿ ಹೇಗ್ ಮಾತಾಡ್ತಾ ನಿಂತಿಯಾಳೆ. ಹೋಗ್ತಾ ದಾರಿಲಿ ಕಲ್ ಸಿಕ್ಕಿದ್ರು ಅದನ್ನ ಬಡ್ದ್ ಎಬ್ಸಿ ಮಾತಾಡ್ತಾಳೆ. ಅಂತ ಕ್ಯಾರೆಕ್ಟರ್ ಅವಳು. ಅವಳು ಈ ಮನೇಲಿ ಒಂದು 4 ದಿನ ಇದ್ದೋದ್ಲು ಅಷ್ಟೇ. ಅಕ್ಕಿ ಅಂದ್ರ ಮೇಲೆ ಏನ್ ಮೋಡಿ ಮಾಡಿ ಹೋದ್ಲೋ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಕೇಳ್ತಿರ್ತಾರೆ, ಅವಳನ್ನ ಯಾವಾಗ ಕರ್ಕೊಂಬರ್ತೀಯೋ, ಅವಳ ಜೊತೆ ಯಾವಾಗ ಮಾತಾಡ್ತೀಯೋ, ನಾವು ಮಾತಾಡ್ಬೇಕು ಅಂತ. ಶ್ವೇತಾ, ಬನ್ನಿ ಬನ್ನಿ. ಶ್ವೇತಾ, ಅವಾಗ್ಲೇ ಅಮ್ಮ ನಮ್ ಜೊತೆ ಇದ್ರು ಅಂತ ನಾನು ನಿಮ್ಮ ಹತ್ರ ಸರಿಯಾಗಿ ಮಾತಾಡಕ್ಕಾಗ್ಲಿಲ್ಲ. ಬಟ್ ಯಾಕೆ ಹೀಗ್ ಮಾಡಿದ್ರಿ? ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ? ಯಾವ್ದ್ರ ಬಗ್ಗೆನಾ? ನೀವು ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ನಿಮ್ಗೆ ಅನಿಸ್ತಿದ್ಯಲ್ಲ, ಅದ್ರ ಬಗ್ಗೆ. ಶ್ವೇತಾ, ನಾವಿಬ್ರು ಅಷ್ಟೊಂದೆಲ್ಲ ಹಚ್ಕೊಂಡಿದೀವಿ. ವಿ ಬೋತ್ ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಅಮ್ಮ ನಿಮ್ಮನ್ನ ಹಚ್ಕೊಂಡಿದ್ದಾರೆ, ನೀವು ಪ್ರತಿದಿನ ಅಮ್ಮನ ಹತ್ರ ಮಾತಾಡ್ತೀರಾ. ಇಷ್ಟೆಲ್ಲ ಇದ್ದು ಯಾಕೆ ನಮಗ್ ಹೇಳಿಲ್ಲ? ಹೇಳಿದ್ರೆ ದೆನ್ ಅಂಡ್ ದೇರೆ ನಾನು ಕ್ಲಿಯರ್ ಮಾಡ್ತಿದ್ದೆ. ನಮಗ್ ಹೇಳಿಲ್ಲ, ಅಟ್ಲೀಸ್ಟ್ ನಕ್ಷತ್ರಂಗೆ ಹೇಳಿದ್ರಲ್ಲ. ಅವಳಾದ್ರೂ ಬಂದು ನಮಗ್ ಹೇಳಿದ್ರಲ್ಲ. ಭೂಪತಿ ಹೇಳದ್ನಲ್ಲ, ಯಾವ್ದೋ ಒಂದ್ ಮೂಮೆಂಟ್ ಅಲ್ಲಿ ಹಾಗ ಅನ್ನಿಸ್ತು. ನಂಗೆ ಆ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಅಲ್ಲ, ಸೊ ಪ್ಲೀಸ್ ಬಿಡಿ. ಓಕೆ, ನಿನ್ ಮನ್ಸಿಂದ ಈ ವಿಷಯನ ತೆಗೆದಾಕದ್ಮೇಲೆ ಮತ್ತೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಶ್ವೇತಾ, but I want to tell you something. ನನಗೆ, ಈ ಮನೆಗೆ ನಿಮಗಿಂತ ಬೆಟರ್ ಹುಡುಗಿ ಸಿಗೋದಕ್ಕೆ ಚಾನ್ಸೇ ಇಲ್ಲ. ನೀವು ಹುಟ್ಟಿರೋದೇ ನನಗೋಸ್ಕರ ಅನ್ನೋಷ್ಟು ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಸೊ ಪ್ಲೀಸ್, ಇಂಥದ್ದೆಲ್ಲ ನಿಮ್ ತಲೆಯಿಂದ ತೆಗೆದಾಕ್ಬಿಡಿ. ಶ್ವೇತಾ, ತಗೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದಕ್ಕೆ ಹೌದು ಶ್ವೇತಾ, ನೀವು ನಕ್ಷತ್ರನ್ ಜೊತೆ ಶೇರ್ ಮಾಡೋ ಹಾಗೆ ಅವಳು ಅವಳ ಫೀಲಿಂಗ್ಸ್ನ ನಿಮ್ ಜೊತೆ ಶೇರ್ ಮಾಡ್ತಾಳ? ನಕ್ಷತ್ರನ? ಯಾವ್ದ್ರ ಬಗ್ಗೆ? ಅವಳ ಲವ್ ಬಗ್ಗೆ. ವಾಟ್? ನಕ್ಷತ್ರಂಗೆ ಲವ್ವರಾ?
ಹಾಗಾದ್ರೆ ನಿಮಗೂ ಈ ವಿಷಯ ಗೊತ್ತಿಲ್ಲ ಅಂತ ಆಯ್ತು. ಪರವಾಗಿಲ್ಲ, ಖಾಲಿ ಡಬ್ಬಿ ಚೆನ್ನಾಗೇ ಸೀಕ್ರೆಟ್ ಮೇಂಟೈನ್ ಮಾಡ್ತೀಯಾಳೆ. ಭೂಪತಿ, ವಿಷಯ ಕ್ಲಿಯರ್ ಆಗಿ ಹೇಳಿ, ನಕ್ಷತ್ರಂಗೆ ಲವರ್ ಇದನಾ? ಇದರಂತೆ. ಯಾರು ಯಾರವನು? ಆ ವಿಷಯ ನನಗೆ ಗೊತ್ತಿದ್ರೆ ಇವಾಗ ನಿಮ್ಮ ಹತ್ರ ಈ ಟಾಪಿಕ್ನ ನಾನು ತೆಗಿತಾನೆ ಇರಲಿಲ್ಲ. ಅಂದ್ರೆ ನಾನು ನಕ್ಷತ್ರನ ಹತ್ರ ತುಂಬಾ ಸತಿ ಇದ್ರ ಬಗ್ಗೆ ಮಾತಾಡಿದೆ, ಕೇಳಿದೆ, ತಿಳ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟೆ. ಬಟ್ ರಿಸಲ್ಟ್ ಮಾತ್ರ 0. ವಾಟ್ ದ ಹೆಲ್? ಆ ಕರಿ ಬೆಕ್ಕಗೆ ಲವ್ವರ? ಅವಳ ಮುಖಕ್ಕೆ ಅದು ಬೇರೆ ಇದೆಯಾ? ಆ ಕಲರ್ ನೋಡಿನು ಅವಳನ್ನ ಪ್ರೀತಿಸೋ ಅಂತ ಹುಡುಗರಿದಾರ ಈ ಭೂಮಿ ಮೇಲೆ? ಡಿಸ್ಕಸ್ಟಿಂಗ್. ಆಕ್ಚುಲಿ ಈ ವಿಷಯ ಮಾವಂಗೂ ಗೊತ್ತು. ಅಪ್ಪಂಗ? ಮಾವನ ಹತ್ರ ಎಲ್ಲಾನು ಹೇಳ್ಕೊಂಡಿದ್ದಾಳೆ. ಪ್ರಪೋಸ್ ಮಾಡೋದಕ್ಕೂ ಹೋಗಿದ್ಲಂತೆ, ಫ್ರೆಂಡ್ ಅಂತೆ. ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಕೊಂಡಿಲ್ಲ. ಅತಿ ಓ ನಿಂದೊಳ್ಳೆ. ನಾನಲ್ಲಿ ಶರ್ಲಿ ಅಕ್ಕ ಮಯೂರಿ ಅಕ್ಕ ಜೊತೆ ಮಾತಾಡ್ತಿದ್ದೆ ತಾನೆ, ಈಗ ಯಾಕೆ ಕೇಳ್ಕೊಂಬಂದೆ? ನೋಡು, ನಿನಗೆ ನನ್ನ ಮೇಲೆ ಏನಾದ್ರೂ ಕೋಪನಾ? ನಿನ್ ಮೇಲ? ಇಲ್ವಲ್ಲ, ನಾನ್ ಸುಮ್ನೆ ನಿನ್ ಮೇಲೆ ಕೋಪ ಮಾಡ್ಕೊಳಕ್ ನನ್ಗೇನದ? ಅದಾ ಇದಾ ನನಗೆ ಗೊತ್ತಿಲ್ಲ ನಕ್ಷತ್ರ, ನಿಜ ಹೇಳ್ಬೇಕು ಅಷ್ಟೇ. ನಾನು ಏನಾದ್ರೂ ತಪ್ಪು ಮಾಡಿದೀನ? ನನ್ ಮೇಲೆ ಏನಾದ್ರೂ ಬೇಜಾರ ನಿನ್ಗೆ? ಇವ್ರೇ ನಿಂದೊಳ್ಳೆ, ನೀನೇನ್ ತಪ್ಪು ಮಾಡಿದ್ಯಾ? ಆತರ ಎಲ್ಲ ಏನೂ ಇಲ್ಲ. ಮತ್ ಯಾಕೆ ನನ್ನ ಹತ್ರ ಏನು ಶೇರ್ ಮಾಡ್ಕೋತಿಲ್ಲ? ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ಯಾ? ಆ ನಾನು ನಿನ್ನನ್ನು ಅವಾಯ್ಡ್ ಮಾಡ್ತಿದ್ದೀನ? ಮಿಸ್ಟ್ರಿ, ಯಾವಾಗಿಂದಲೂ ಇದೆಲ್ಲ ಏನಾಗ್ತಿದ್ಯೋ ನಿನ್ಗೆ? ಅಪ್ಪ ಮಾರಯ್ಯ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ, ಸುಮ್ನೆ ಗಿರ್ಕಿ ಹೊಡಿಬೇಡ. ಏನ್ ನಿನ್ ಪ್ರಾಬ್ಲಮ್ ಏನು ಅಂತ ನೀನ್ ಹೇಳ್ಬೇಕು ನಕ್ಷತ್ರ. ನೀನ್ ತುಂಬಾ ಬದಲಾಗಿದೆ ಅಂತ ನಿನ್ಗೆ ಅನ್ನಿಸ್ತಿಲ್ವಾ? ಮೊದ್ಲಾದ್ರೆ ಏನೇ ವಿಷಯ ಇದ್ರು ನನ್ನ ಹತ್ರ ಬಂದು ಹೇಳ್ಕೊತಿದ್ದೆ. ಈಗ್ಲೂ ಹೇಳ್ಕೊತಿದ್ದೀನಲ್ವೋ? ಬೆಳಿಗ್ಗೆ ಕಾಫಿಗೆ ಎಷ್ಟು ಸ್ಪೂನ್ ಸಕ್ಕರೆ ಹಾಕ್ದೆ ಅನ್ನೋದ್ರಿಂದ ಹಿಡಿದು ರಾತ್ರಿ ಕನ್ಸಲ್ಲಿ ಏನೇನಾಗ್ತಿದೆ, ಯಾರ್ಯಾರು ಬರ್ತಾರೆ, ಪ್ರತಿಯೊಂದನ್ನು ಹೇಳ್ಕೊತಿದ್ದೀನಿ. ಇನ್ನೇನ್ ಗೊತ್ತಾಗ್ಬೇಕು ನಿಂಗೆ? ನೀನ್ ಪ್ರೀತಿಸ್ತಿರೋ ಹುಡುಗನ್ ಬಗ್ಗೆ. ನನಗೆ ಗೊತ್ತಿಲ್ಲ ನಕ್ಷತ್ರ, ನೀನ್ ಪ್ರೀತಿಸ್ತಿರೋ ಹುಡುಗ ಯಾರು ಅಂತ ನನಗೆ ಹೇಳಲೇಬೇಕು. ಅಲ್ಲ ಕಣೆ, ಬೆಸ್ಟ್ ಫ್ರೆಂಡು ಅಂತ ಹೇಳ್ತೀಯ. ನನಗೆ ಈ ವಿಷಯ ಗೊತ್ತಿಲ್ಲ. ರಾಜಣ್ಣಂಗೆ ಈ ವಿಷಯ ಗೊತ್ತಿದೆ, ನನಗ್ ಗೊತ್ತಾಗಬಾರ್ದ? ನೋಡೋ, ನನ್ಗದೆಲ್ಲ ಗೊತ್ತಿಲ್ಲ. ಆ ಹುಡುಗ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಭೂಪತಿ, ನನ್ಗೆ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಅವತ್ತೇ ನಿಂಗೆ ಹೇಳಿದೀನಿ. ಆದ್ರೂ ಮತ್ತೆ ಯಾಕೆ ಕೆದಕ್ತಿದ್ಯಾ? ಅದೆಲ್ಲ ಮುಗ್ದೋಗಿರೋ ಕತೆ. ಅದ್ರ ಬಗ್ಗೆ ಕೇಳೋದ್ರಿಂದ ಆಗ್ಲಿ ತಿಳ್ಕೊಳ್ಳೋದ್ರಿಂದ ಆಗ್ಲಿ ಯಾವ ಉಪಯೋಗನೂ ಇಲ್ಲ. ಅಲ್ಲ ಮಾರಾಯ್ತಿ, ಅವನೊಂದು ಹೆಸರು ಹೇಳಿದ್ದೀನಿ. ಕೇಳ್ಬೇಡ ಅನ್ನಲ್ಲ, ಮತ್ ಯಾಕೆ ಒತ್ತಾಯ ಮಾಡ್ತಿದ್ಯಾ? ಬೇಡ ಅಂದ್ಮೇಲೆ ಬೇಡ, ಬಿಟ್ಬಿಡ್ಬೇಕು. ನೋಡು, ನೀನ್ ಮತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ಕೇಳಿದ್ರೆ ನಾನ್ ನಿನ್ ಜೊತೆ ಮಾತಾಡೋದನ್ನ ಬಿಟ್ಬಿಡ್ತೀನಿ ನೋಡು. ಏನಾಗ್ತದೆ ಇವರಿಬ್ರು ಮಧ್ಯ? ನಕ್ಷತ್ರಂಗೆ ಒಬ್ಬ ಪ್ರೇಮಿ, ಅದ್ಯಾರು ಅಂತ ಅವಳ ಬೆಸ್ಟ್ ಫ್ರೆಂಡ್ಗೆ ಗೊತ್ತಿಲ್ಲ, ಕೇಳಿದ್ರು ಹೇಳ್ತಿಲ್ಲ. ಏನಕ್ಕಷ್ಟು ಗುಟ್ಟು? ಏನಿರ್ಬೋದು? ಮಾವನ ಹತ್ರ ಎಲ್ಲಾನು ಹೇಳ್ಕೊಂಡಿದ್ದಾಳೆ. ಪ್ರಪೋಸ್ ಮಾಡೋದಕ್ಕೂ ಹೋಗಿದ್ಲಂತೆ, ಫ್ರೆಂಡ್ ಅಂತ. ಅಂದ್ರೆ ಭೂಪತಿನ ಲವ್ ಮಾಡ್ತಿದ್ದಾಳ?
ಯಾಕಿಷ್ಟು ತರ ಮಾಡಿದ್ರಿ? ಟ್ರಾಫಿಕ್ ಪುಟ ಸಿಕ್ಕಾಕೊಂಡ್ಬಿಟ್ವಿ, ಅದಕ್ಕೆ ಲೇಟ್ ಆಯ್ತು. ಬೆಳಿಗ್ಗೆ ಹೋದವ್ರು ಇವಾಗ ಬರ್ತಿದ್ದೀರಾ, ಎಷ್ಟು ಸುಸ್ತಾಗಿದೆಯೇನೋ. ಹೋಗಿ ಕೈಕಾಲು ತೊಳ್ಕೊಂಬನಿ, ನಾನು ಊಟಕ್ಕೆ ಬಡಿಸ್ತೀನಿ. ನಕ್ಷತ್ರ, ಪರವಾಗಿಲ್ಲ, ಊಟ ಆಮೇಲೆ ಮಾಡಿದ್ರಾಯ್ತು. ಅಂದ್ಹಾಗೆ ನೀನು ಶ್ವೇತಾ ಭೂಪತಿ ಮನೆಗೆ ಹೋಗಿದ್ರಂತೆ. ಅವಾಗ್ಲೇ ಕಾಲ್ ಮಾಡಿದ್ದೆ, ಚಂಪಾ ಹೇಳಿದ್ಲು. ಏನ್ ಅಷ್ಟೊಂದು ಸಡನ್ ಆಗಿ? ಅದು ಅದು ಹೀಗೆ, ನೀವು ಇರ್ಲಿಲ್ಲ, ಭಾರ್ಗವಿ ಆಂಟಿನೂ ಮನೇಲಿ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಬೋರ್ ಆಗ್ತಿತ್ತು. ಅದಕ್ಕೆ ಭೂಪತಿನ ಕರೆದು ಅವ್ರ ಮನೆಗೆ ಹೋಗಿ ಬಂದ್ವಿ. ಅದಿರ್ಲಿ, ನೀನಾಗಲೇ ಫೋನ್ ಮಾಡಿದ್ಯಲ್ಲ ನಾವು ಆರಾಮಾಗಿದ್ದೀವಿ ಅಂತ ವಿಚಾರಿಸಕ್ಕೆ. ನಾವು ಅಪಾಯದಲ್ಲಿದ್ದೀವಿ, ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ನಿನಗೆ ಹೇಗೆ ಗೊತ್ತಿತ್ತು? ಅದು ಎಕ್ಸಾಕ್ಟ್ ಆಗಿ ಅದೇ ಟೈಮ್ಗೆ ನೀ ಹೇಗೆ ಕಾಲ್ ಮಾಡಿದೆ? ಅದು ಅಂಕಲ್, ನೀವು ಹೊರಟು ಸುಮಾರು ಹೊತ್ತಾಗಿತ್ತು. ನೀವು ತಲುಪಿದಿರೋ ಇಲ್ವೋ, ಪೂಜೆ ಶುರುವಾಯ್ತೋ ಇಲ್ವೋ ಅಂತ ನೀವು ಫೋನೇ ಮಾಡಿಲ್ಲ. ಅದಕ್ಕೆ ನಾನೇ ವಿಚಾರಿಸೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಇದಷ್ಟೇ ಅಲ್ಲ ನಕ್ಷತ್ರ, ಇದ್ರ ಹಿಂದೆ ಬೇರೆ ಏನೋ ವಿಷಯ ಇದೆ. ಇಲ್ಲ ಅಂಕಲ್, ಆ ಹುಡ್ಗ ಮತ್ತೆ ನಿಮ್ಮನ್ನ ಅಡ್ಡ ಹಾಕಿ ತೊಂದರೆ ಕೊಟ್ನೋ ಏನೋ. ನೀವು ಆರಾಮಾಗಿದ್ದೀರೋ ಇಲ್ವೋ ಅಂತ ಯೋಚನೆ ಆಗಿ ಫೋನ್ ಮಾಡಿದೆ ಅಷ್ಟೇ. ನಿಮ್ಗೇನು ಆಗಿಲ್ಲ ಅಲ್ವಾ? ಅವ್ನು ನಿಮ್ಗೇನು ಮಾಡಿಲ್ಲ ತಾನೆ? ಇಲ್ಲಪ್ಪ, ನಾವು ಆರಾಮಾಗೇ ಇದ್ದೀವಿ. ನಮ್ಮ ಮಗಳ ಪುಣ್ಯ ಅನ್ಸುತ್ತೆ, ನಾವು ನಮ್ಮ ಕೈಯಾರೆ ಅವಳು ದಾರೆ ಎರಿಬೇಕು ಅಂತ ಅವಳು ಹಣೆ ಬರದಲ್ಲಿ ಬರ್ದಿದೆ ಅನ್ಸುತ್ತೆ. ಅದಕ್ಕೆ ಇವತ್ತು ಮತ್ತು ಸಾವಿನ ಬಾಯಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ವಿ. ಆದ್ರೆ ಇದ್ ಮತ್ತೆ ರಿಪೀಟ್ ಆಗಲ್ಲ ಅಂತ ಏನ್ರಿ ಗ್ಯಾರಂಟಿ? ಯಾಕೋ ಭಯ ಆಗ್ತಾ ಇದೆ. ನೀವ್ ನೋಡಿದ್ರೆ ಯಾವಾಗ್ಲೂ ಮನೆಯಿಂದ ಹೊರಗಡೆನೆ ಇರ್ತೀರ. ಇನ್ಮೇಲೆ ಬೇಕು ಅಂದ್ರೂ ನೀವು ಮನೇಲಿರಕ್ ಸಾಧ್ಯನೇ ಇಲ್ಲ. ಮದ್ವೆ ಇನ್ನೇನ್ ಹತ್ರ ಬಂತು, ಅಲ್ಲಿ ಇಲ್ಲಿ ಓಡಾಡ್ಲೇಬೇಕು. ಅವ್ನ್ ಮತ್ತೆ ಬಂದ್ರೆ ಬರಲ್ಲ ಆಂಟಿ. ಹಾಗಾಗಕ್ಕೆ ನಾನ್ ಬಿಡಲ್ಲ. ಏನಂದ್ರೆ ನಕ್ಷತ್ರ? ಏನೂ ಇಲ್ಲ, ನಾವಿನ್ಮೇಲೆ ಹುಷಾರಾಗಿರೋಣ. ಆತರ ಎಲ್ಲ ಏನೂ ಆಗಲ್ಲ ಅಂದೆ. ಮದ್ವೆ ಬೇರೆ ಹತ್ರ ಬರ್ತಿದೆ, ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ರೀ, ಈ ಹುಡುಗಿ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾಳೆ ಅಂತ ನಿಮ್ಗನ್ನಿಸ್ತಾ ಅಲ್ವಾ? ಎಸ್, ಖಂಡಿತ ಇವಳು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ಅಯ್ಯೋ ಮ್ಯಾಮ್, ಏನ್ ಈ ತರ ಬರ್ದಿದ್ದೀರಾ? ಅದೆಲ್ಲ ನಿಂಗೆ ಯಾಕೆ? ಪೂರ್ತಿ ಓದಿದ್ಯಾ? ರೆಡಿನಾ? ಹ್ಞೂ ಮ್ಯಾಮ್, ಮಗ್ಗಿ ಬಾಯ್ಪಾಠ ಮಾಡ್ದಂಗೆ ಲೈನ್ ಟು ಲೈನ್ ಬಾಯ್ಪಾಠ ಮಾಡಿದ್ದೀನಿ. ಸಿಮ್ ಕಾರ್ಡ್? ಹಾ, ನೀವ್ ಹೇಳ್ದಂಗೆ ಹೊಸ ಸಿಮ್ ಕಾರ್ಡ್ ತಂದಿದ್ದೀನಿ. ಗುಡ್. ಆದ್ರೂ ಮ್ಯಾಮ್, ನಂಗೇನೋ ಡೌಟು. ಏನು? ಅಲ್ಲ, ಯಾಕೆ ಈ ತರ ಬರ್ದಿದ್ದೀರಾ? ನಕ್ಷತ್ರಂಗೆ ಭೂಪತಿ ಸರ್ ಮೇಲೆ ಏನ್ ಮ್ಯಾಮ್ ಇದೆಲ್ಲ? ನಂಗೆ ಓದಕ್ಕೆ ಒಂಥರ ಆಯ್ತು. ಇದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಡೌಟ್ ಇದೆ, ಸ್ಟ್ರಾಂಗ್ ಆಗಿ ಡೌಟ್ ಇದೆ.
ಡೌಟ್ ಬಂದ್ಮೇಲೆ ಕ್ಲಾರಿಫೈ ಮಾಡ್ಕೋಬೇಕಲ್ವಾ? ಆಲ್ರೆಡಿ ಸುಮಾರು ವಿಷಯಕ್ಕೆ ತಲೆನಲ್ಲಿ ಹುಳ ಬಿಟ್ಕೊಂಡು ಓಡಾಡ್ತಿದ್ದೀನಿ. ಇದು ಹೊಕ್ಕಿದ್ರೆ ಮದ್ವೆನೂ ಬೇಡ ಏನೂ ಬೇಡ ಅಂತ ಓಡೋಗ್ಬಿಡ್ತೀನಿ. ಅಲ್ಲ ಮ್ಯಾಮ್, ನಿಮಗೆ ಯಾಕೆ ಈ ತರ ಡೌಟ್ ಬಂತು ಅಂತೀನಿ. ಅವರಿಬ್ರು ಫ್ರೆಂಡ್ಸ್ ಅಲ್ವಾ? ಯಾವಾಗ ನೋಡಿದ್ರು ಫ್ರೆಂಡು ಫ್ರೆಂಡು ಅಂತ ಸಾಯ್ತಿರ್ತಾಳೆ. ಮ್ಯಾಮ್, ಅದೆಲ್ಲ ನಿನಗೆ ಯಾಕೆ? ನಿನ್ಗೆಲ್ಲಾನು ಗೊತ್ತಾಗ್ಬೇಕು, ನಾನು ನಿನ್ಗೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಏನಿಲ್ಲ. ಬಾಯ್ ಮುಚ್ಕೊಂಡು ಅಡ್ಜಸ್ಟ್ ಮಾಡು, ಅದಕ್ಕೆ ನನ್ಗೆ ಪೇ ಮಾಡ್ತಿರೋದು. ಓಕೆ ಮ್ಯಾಮ್, ಸಾರಿ. ಪ್ಲಾನ್ ಗೊತ್ತಲ್ವಾ? ಹಾ ಮ್ಯಾಮ್, ನೀವು ಹೇಳ್ದಂಗೆ ಮಾಡಿ ತೋರಿಸ್ತೀನಿ. ಹ್ಮ್. ಹಲೋ. ಹಾ ಹೇಳಿ, ಯಾರು? ನಾನ್ ಯಾರಾದ್ರೂ ಆಗಿರ್ಲಿ, ಅದನ್ ಕಟ್ಕೊಂಡು ನಿಂಗೆ ಏನೂ ಆಗ್ಬೇಕಾಗಿಲ್ಲ. ರೀ, ಯಾರೀ ನೀವು? ಏನ್ ತಲೆ ಕೆಟ್ಟಿದೆ ನಿಮ್ಗೆ? ಫೋನ್ ಮಾಡೋದ್ ಮಾಡ್ಬಿಟ್ಟು ಈ ತರ ಮಾತಾಡ್ತಿದ್ದೀರಲ್ಲ. ಏಯ್, ಅದೆಲ್ಲ ಬಿಟ್ಟಾಕು. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ, ಸುಮ್ಮನೆ ಕೇಳಿಸ್ಕೊ. ಯಾರು ಏನಂತಲೇ ಗೊತ್ತಿಲ್ಲ, ನಿಮ್ಮ ಹತ್ರ ಏನ್ರಿ ನನಗ್ ವಿಷಯ? ಸುಮ್ನೆ ಇಡ್ರಿ ಫೋನು. ಫೋನ್ ಇಟ್ರೆ ನಿಂಗೆ ಲಾಸ್ ಕಂದ. ಸುಮ್ಮನೆ ಕೇಳಿಸ್ಕೊ. ನಾನ್ ಯಾರು ಅನ್ನೋದ್ಕಿಂತಲೂ ನಾನ್ ಹೇಳೋ ವಿಷಯ ಮುಖ್ಯ. ಏನ್ ನೀನು ಕಣ್ ಮುಚ್ಕೊಂಡು ಮನ್ಸಲ್ಲೇ ಮಂಡ್ಗೆ ತಿಂದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಏನ್ ಹಾಗಂದ್ರೆ? ನೋಡಿ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಹಲೋ ಮೇಡಮ್, ಏನೇನೋ ಅಲ್ಲ. ತಾವ್ ಫ್ರೆಂಡು ಅನ್ಕೊಂಡು ಸೀಕ್ರೆಟ್ ಆಗಿ ಭೂಪತಿನ ಲವ್ ಮಾಡ್ತಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ್ರು ಹೇಗೆ? ನಂಗೆ ಎಲ್ಲ ಗೊತ್ತು. ನಿಂಗೆ ಅವನ ಮೇಲೆ ಲವ್ ಆಗಿದ್ದು, ಅವನಿಗೆ ಪ್ರಪೋಸ್ ಮಾಡಕ್ ಹೋಗಿದ್ದು ಎಲ್ಲ ನಂಗೆ ಗೊತ್ತು. ಯಾರ್ ನೀನು? ನಿಂಗೇನ್ ಬೇಕು? ಹೋ, ಹಾಗಾದ್ರೆ ವಿಷಯ ಹೌದಂತ ಆಯ್ತು. ಏನು ಲವ್ ಜೋರಾ? ನೀವ್ ಏನ್ ಮಾತಾಡ್ತಿದ್ರೋ ನಂಗೆ ಗೊತ್ತಿಲ್ಲ. ಮತ್ತೆ ನನ್ಗೆ ಫೋನ್ ಮಾಡಕ್ ಹೋಗ್ಬಿಡಿ. ಏನ್ ಮ್ಯಾಮ್ ಇದು? ಕಥೆಲೆ ಟ್ವಿಸ್ಟಾ ಇಲ್ಲ ಹೊಸ ಚಾಪ್ಟರ್ ಓಪನ್ ಆಗ್ತಿದ್ಯಾ? ಏನ್ ಮ್ಯಾಮ್ ಇವಳು ನನ್ ಮಿಸ್ಟ್ರಿ, ನನ್ ಫ್ರೆಂಡ್, ನನ್ ದೋಸ್ತ್ ಅನ್ಕೊಂಡು ಈ ತರ ಸ್ಕೆಚ್ ಹಾಕಿದಾಳಲ್ಲ. ಅಲ್ಲ, ಅವಳಿಗೆ ಯಾವ ಗ್ಯಾಪ್ ಅಲ್ಲಿ ಭೂಪತಿ ಸರ್ ಮೇಲೆ ಲವ್ ಆಗಿರ್ಬೋದು? ನನಗೂ ಅದೇ ಗೊತ್ತಾಗ್ತಿಲ್ಲ. ನನಗೆ ಡೈಜೆಸ್ಟ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ. ಕರಿಬೇಕು ನನ್ನ ಭೂಪತಿ ನನ್ನ ಹುಡುಗನ ಮೇಲೆ ಕಣ್ಣು ಹಾಕಿದಾಳ. ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಪ್ಯಾಲೇಸ್ಗೆ ಏಣಿ ಹಾಕಿದಾಳೆ.
ಅವಳ ಮನ್ಸಲ್ಲಿದ್ದ ಆಸೆ ಇದೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಇಷ್ಟು ದಿನ ಆದ್ರೂ ಭೂಪತಿಗೆ ಅವಳ ಲವ್ವರ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನೀವ್ ನೋಡಿ ಮ್ಯಾಮ್, ಒಂದೇ ದಿನಕ್ಕೆ ಸತ್ಯದ ಬುಡಕ್ಕೆ ಕೈ ಹಾಕಿದೀರಾ. ಆದ್ರೆ ಭೂಪತಿ ಸರ್ಗೆ ತಾನೇ ಆ ಲವರ್ ಅಂತ ಒಂದಿನನೂ ಡೌಟ್ ಬರ್ಲಿಲ್ವಾ? ಒಳ್ಳೇದಾಯ್ತು. ಅವನ್ಗಂತ ಡೌಟ್ ಬರೋದು ಬೇಡ. ಹೇಗೆ ವಿಷಯ ಬೇರೆಯವ್ರಿಗೆ ಗೊತ್ತಾಯ್ತು? ರಾಜಣ್ಣ ಚಾಚಾಕ್ಬಿಟ್ರೆ ನಾನ್ ಯಾರಿಗೂ ಹೇಳಿಲ್ಲ. ಆದ್ರೂ ದೇವ್ರೆ, ಇದೇನಾದ್ರೂ ಭೂಪತಿ ಗೊತ್ತಾದ್ರೆ? ನೋ, ಗೊತ್ತಾಗ್ಬಾರ್ದು. ಯಾವ್ದೇ ಕಾರಣಕ್ಕೂ ಭೂಪತಿವರೆಗೂ ಈ ವಿಷಯ ಹೋಗ್ಬಾರ್ದು. ಇದಕ್ಕೇನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನಾಳೆನೆ ಆ ಕೆಲಸ ಮಾಡ್ತೀನಿ.